ಬೆಳಗಾದ್ರೆ ಅವರೇ ಏನೋ ಒಂದು ಕಡೆ ಮಾಧ್ಯಮದ ಜೊತೆ ಸಿಕ್ಕಿದಾಗ ಏನೋ ಒಂದು ಹೇಳಿಕೆ ಕೊಡ್ತಾರೆ. ಈ ಗ್ಯಾರಂಟಿಗಳಿಂದ ನಾವು ಹಳ್ಳಿ ಕಡೆ ಹೋಗಕ್ ಆಗ್ತಾ ಇಲ್ಲ ಸರ್. ಪಾಪ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತಾರೆ. ಈ ಗ್ಯಾರಂಟಿಗಳು ಇವತ್ತು ನೀರಾವರಿ ಯೋಜನೆ ಎಲ್ಲಿ ಬಂದಿದೆ ಅಂತಂದ್ರೆ ಬರೀ ರಾಜಕೀಯಕ್ಕಾಗಿ ಮಾತ್ರ ನಿಂತಿದೆ. ಹೇಗೆ ಅಂದ್ರೆ ಇವತ್ತು ನೀವು ಗ್ಯಾರಂಟಿ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು 2,000 ಕೊಡ್ತೀವಿ ಅಂತ ಹೇಳಿದ್ರು. ಫಸ್ಟ್ 3 ತಿಂಗಳು ಕೊಟ್ಟಿಲ್ಲ. 3 ತಿಂಗಳಾದ್ಮೇಲೆ ಒಂದು 2-3 ತಿಂಗಳು ಕೊಟ್ಟರು. ಆಮೇಲೆ ಈಗ ಅದು ರಾಜಕೀಯವಾಗಿ ನಿಲ್ಲಿಸ್ಕೊಂಡಿದ್ದಾರೆ. ಎಲ್ಲಾದ್ರೂ ಉಪಚುನಾವಣೆ ಅಂದ್ರೆ ಆವತ್ತು ಒಂದು 5-6 ತಿಂಗಳು ಬಾಕಿ ಇಟ್ಕೊಂಡಿರೋದು. ಆ ಉಪಚುನಾವಣೆ ಗೆಲ್ಲೋದಕ್ಕೆ 5-6 ತಿಂಗಳಲ್ಲಿ ಒಂದೇ ಸರಿ ಆಗ್ಬಿಡುತ್ತೆ. ಈಗ ಗ್ರಾಮ ಪಂಚಾಯತಿ ನಿನ್ನೆ 2,000 ಬಂದಿದೆ ಅಂತ ಬಂದಿದೆ. 2,000 ನಿನ್ನೆ ಬಂದಿದೆ. ನಿನ್ನೆ 2,000 ಯಾವ ಚುನಾವಣೆ ನಾವು ಬೆಳಗ್ಗೆ ಯಾರು ಹೇಳಿದ್ರು ನಮಗೆ ಯಾವ ಚುನಾವಣೆ ಯಾಕೆ ಬಂತು 2,000 ಯೋಚನೆ ಮಾಡ್ತಾ ಇದ್ದೆ. ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಗ್ರಾಮ ಪಂಚಾಯತಿ ಚುನಾವಣೆ ಯಾವಾಗ ಮಾಡ್ತೀವಿ ಅಂತ ತಿಳ್ಕೊಂಡು 5-6 ತಿಂಗಳು ಪೆಂಡಿಂಗ್ ಇಟ್ಕೊಂಡಿರ್ತಾರೆ. 5-6 ತಿಂಗಳಿಗೆ ನಿಮ್ಗೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಹಾಕ್ತಾರೆ. ನಗರಸಭೆ ಚುನಾವಣೆ ಬಂದಾಗ ಅದಕ್ಕೆ ಆಗುವಂಥದ್ದು. ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬಂದ್ರೆ ಅದಕ್ಕೆ ಆಗುವಂಥದ್ದು. ಈ ರೀತಿ ಚುನಾವಣೆಗಳಿಗೆ ನೀರಾವರಿ ಯೋಜನೆಗಳಿಗೆ 50,000 ಕೋಟಿ ಅಲ್ಲ, ಇವರು 5,000 ಕೋಟಿ ಕೊಡೋದು ಮೀಸಲಿಟ್ಟಿಲ್ಲ. ಇವತ್ತು ಅದು ಕೂಡ ಎಲ್ಲಿ ಬಂದಿದೆ ಅಂದ್ರೆ 2014ರಲ್ಲಿ 2013ರಲ್ಲಿ ಇವರು ಮುಖ್ಯಮಂತ್ರಿ ಆದರು. 2014ರಲ್ಲಿ ಲೋಕಸಭಾ ಚುನಾವಣೆ ಬಂತು. ಲೋಕಸಭಾ ಚುನಾವಣೆ ಬಂದ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎತ್ತಿನ ಹೊಳೆ ಯೋಜನೆ ಶಂಕುಸ್ಥಾಪನೆಯನ್ನು ಮಾಡಿದ್ರು. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇದು ಮಾಡಬೇಕಾಗಿದ್ದಲ್ಲಿ ಸಕಲೇಶ್ಪುರದ ಹತ್ರ ಮಾಡಬೇಕಾಗಿತ್ತು. ಎಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಲ್ಲಿ ಮಾಡಬೇಕಾಗಿತ್ತು. ಆದ್ರೆ ಅವರು ಅಲ್ಲಿ ಮಾಡಿಲ್ಲ, ಇಲ್ಲಿ ಮಾಡಿದ್ರು, ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರು. ಯಾಕೆ ಮಾಡಿದ್ರು? ವೀರಪ್ಪ ಮೊಯ್ಲಿ ಅವರು ಗೆಲ್ಲಬೇಕಾಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಡೆಲ್ಲಿಯಿಂದ ಯಾರು ಹೇಳಿದ್ರು ಪಾಪ ನೀವು ಅದೇನ್ ಮಾಡ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ, ವೀರಪ್ಪ ಮೊಯ್ಲಿ ಅವರು ಗೆದ್ದು ಬರಬೇಕು, ಪಾರ್ಲಿಮೆಂಟ್ ಬರಬೇಕು ಅಂತ ಹೇಳಿದ್ರು. ಆವತ್ತು ಚಿಕ್ಕಬಳ್ಳಾಪುರದಲ್ಲಿ ಎತ್ತಿನ 17ರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. 17ರಲ್ಲಿ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರು? 18ರಲ್ಲಿ ಮತ್ತೆ ಚುನಾವಣೆ ಬರ್ತಾಯಿತ್ತಲ್ಲ, ಆ ಚುನಾವಣೆ ಗೆಲ್ಲೋದಕ್ಕೆ ಹೇಳಿದ್ರು. ಆದ್ರೆ 3 ವರ್ಷದಲ್ಲಿ ಇವರು ನೀರು ಕೊಡಕ್ ಆಗಲಿಲ್ಲ. ಜನ ಏನ್ ಮಾಡಿದ್ರು? ಸಾಕು ಹೇಳಿರಪ್ಪ, ನೀನು ಈ ಸುಳ್ಳು ಭರವಸೆಗಳನ್ನ ಕೇಳಿ ಕೇಳಿ ನಮ್ಗೆ ಸಾಕಾಗಿದೆ ಅಂತ ಹೇಳಿ ಅವತ್ತು ಸರ್ಕಾರ ಇದ್ದಿದ್ದು 165 ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸಿದ್ದೀವಿ ಅಂತ ಹೇಳಿದ್ರಲ್ಲ, ಯಾಕೆ ಕೊಟ್ಟಿಲ್ಲ? ನಿಮ್ಮ ಸುಳ್ಳು ಭರವಸೆಗಳಿಂದ ನಿಮ್ಮನ್ನ ವಾಪಸ್ ಕಳಿಸಿದ್ರು. ಅವತ್ತೇನೋ ಪಾಪ ನಾವು ಗೆದ್ದಿದ್ವಿ, ಒಂದಷ್ಟು ನಾವು ಕೂಡ 38 ಎಷ್ಟು ನಾವು ಗೆದ್ದಿದ್ವಿ. ನಮ್ಮ ಸಹಕಾರ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ರು, ನೀವೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು, ಅವ್ರ ಸರ್ಕಾರ ಆಯ್ತು. ಬಹುಶಃ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಮಾತು ಹೇಳ್ತಾ ಇರ್ತಾರೆ, ಏನು ಕಾಲದಿಂದ ಜನಸಾಧಾರಣಕ್ಕೆ ಕೇಸರಿ ಅಂಟ್ಕೊಂಡ್ಬಿಟ್ಟಿದೆ, ಕೇಸರಿ ಅಂಟ್ಕೊಂಡ್ಬಿಟ್ಟಿದೆ. 2006ರಲ್ಲಿ ನಾವು ಬಿಜೆಪಿ ಜೊತೆಯಲ್ಲಿ ಸರ್ಕಾರ ರಚನೆ ಮಾಡಿದ್ವಿ. ಹೌದಪ್ಪ, ನಾವು